ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿಪಾಟೀಲ್. ವೀಕ್ಷಕರೇ, ಏನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಿತು. ಆ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಏನು ಪುರಾತತ್ವ ಇಲಾಖೆ ಮತ್ತು ಸರ್ಕಾರದಿಂದ ಅಲ್ಲಿ ಉತ್ಖನನ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಆ ಒಂದು ಗ್ರಾಮಕ್ಕೆ ವಿದೇಶದಿಂದನೂ ಕೂಡ ನೋಡೋದಕ್ಕೆ ಜನರು ಬರ್ತಾ ಇದ್ದಾರೆ. ರಾಜ್ಯದ ಚಿತ್ತ ಈಗ ಆ ಗ್ರಾಮದ ಲಕ್ಕುಂಡಿ ಒಂದು ಜನರ ಚಿತ್ತ ಇದೆ. ಇನ್ನು ಏನೇನು ಸಿಗ್ತದೆ ಅಂತಕ್ಕಂಥ ಕಾತ್ರದಲ್ಲಿ ಜನರಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಏನು ಮುದನೂರು ಗ್ರಾಮದಲ್ಲಿ ಕೂಡ ಏನು 11ನೇ ಶತಮಾನದಲ್ಲಿ ಏನು ದೇವರ ದಾಸಿಮಯ್ಯನವರ ದೇವಸ್ಥಾನ ಇಲ್ಲಿದೆ. ದೇವರ ದಾಸಿಮಯ್ಯನವರು ಜನಿಸಿರ್ತಕ್ಕಂತಹ ಸ್ಥಳ ಈ ಮುದನೂರು ಗ್ರಾಮ. ಇಲ್ಲಿಯೂ ಕೂಡ ಸಾಕಷ್ಟು ಏನು ನಿಧಿ ಮತ್ತು ಏನು ಹಳೆಯ ಒಂದು ಶಿಲಾಶಾಸನಗಳು, ಒಂದು 18 ಲಿಪಿಗಳು ಇದ್ದಾವೆ. ಇಲ್ಲಿ ಸಾಕಷ್ಟು ಏನು ಒಂದು 101 ತೀರ್ಥಗಳು ಮತ್ತು 101 ಶಿವಲಿಂಗನ ದೇವಸ್ಥಾನಗಳು ಈ ಗ್ರಾಮದಲ್ಲಿದ್ದಾವೆ. ಆದರೆ ಅವೆಲ್ಲವೂ ಕೂಡ ಒಂದು ಮುಚ್ಚಿ ಹೋಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಮ್ಮೂರಲ್ಲಿ ಕೂಡ ಉತ್ಖನನ ಕಾರ್ಯ ಆರಂಭ ಮಾಡಬೇಕು. ಜಿಲ್ಲಾಡಳಿತ ಮತ್ತು ಸರ್ಕಾರ ಮುತುವರ್ಜಿ ವಹಿಸಿ ಉತ್ಖನನ ಮಾಡಿದರೆ ಇಲ್ಲಿಯೂ ಕೂಡ ಸಾಕಷ್ಟು ಹಳೆಯ ಕುರುಹುಗಳು ಸಿಗ್ತವೆ ಅಂತೇಳಿ ಗ್ರಾಮಸ್ಥರ ಒಂದು ಆಗ್ರಹವಾಗಿದೆ ಅಂತ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಆ ಒಂದು ಸ್ಥಳದಲ್ಲಿ ಏನೋ ಹಿಂದುಗಡೆ ದೇವಸ್ಥಾನದ ಮೇಲೆ ಗ್ರಾಮಸ್ಥರು ಮನೆಯನ್ನು ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರ ಒಂದು 10 ಎಕರೆ ಜಾಗದಲ್ಲಿ ಜಮೀನನ್ನು ಕೂಡ ಕೊಟ್ಟಿದೆ. ಒಂದು 5 ಕೋಟಿ ಎಸ್ಟಿಮೇಟಲ್ಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡೋದಕ್ಕೆ ಒಂದು ಸರ್ಕಾರ, ಒಂದು ಜಿಲ್ಲಾಡಳಿತ ಸರ್ಕಾರ ಮುಂದಾಗಿದೆ. ಆದರೆ ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ಅವರನ್ನು ಈಗ ಒಳ್ಳೆ ಕಾಲ ಬಂದಿದೆ. ಏನು ಅವರನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿ ಇರ್ತಕ್ಕಂಥದ್ದನ್ನು ನಾವು ಉತ್ಖನನವನ್ನು ಮಾಡಿದರೆ ನಮಗೆ ಸಾಕಷ್ಟು ಕುರುಹುಗಳು ಸಿಗ್ತವೆ. ಏನು 11ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯನವರು ಜನಿಸಿರ್ತಕ್ಕಂತಹ ಸ್ಥಳ. ಚಾಲುಕ್ಯರ ಏನೋ ಒಂದು ಇರ್ತಕ್ಕಂತಹ ಕುರುಹುಗಳು ಇದ್ದಾವೆ. ಅವರ ಒಂದು ಸಂಕೇತಗಳು ಕೂಡ ಇದ್ದಾವೆ. ಸಾಕಷ್ಟು ಈಗ ಅಲ್ಲಿ ಪಾಳು ಬಿದ್ದಿರೋ ರೀತಿಯಲ್ಲಿ ಸಾಕಷ್ಟು ಒಂದು ಶಿಲೆಗಳು ಸಹ ಇದ್ದಾವೆ. ಒಂದು 7 ಅಡಿಯ ನಾಗರ ಸರ್ಪವು ಕೂಡ ಅಲ್ಲಿ ಇದ್ದಾವೆ. ಒಟ್ಟಾರೆಯಾಗಿ ಆ ಗ್ರಾಮದಲ್ಲಿ ಉತ್ಖನನವನ್ನು ಅಲ್ಲಿ ಇರ್ತಕ್ಕಂತಹ ಏನು ಒಂದು 7 ತೀರ್ಥ ಗುಂಡಗಳಿದ್ದಾವೆ. ಅವು ವರ್ಷದ ಏನು 12 ತಿಂಗಳು ಕೂಡ ಅದೇ ಲೆವೆಲ್ನಲ್ಲಿ ನೀರು ಇರ್ತದೆ ಎಂದು ಸಾಕಷ್ಟು ಆ ಒಂದು ಏನು ಗುಂಡ ತೀರ್ಥಗಳಿದ್ದಾವೆ. ಅದರ ಸುತ್ತಮುತ್ತಲೂ ಕೂಡ ಒಂದು ಶಿಲೆಯನ್ನು ಕೆತ್ತಿದ್ದಾರೆ. ಒಂದು ಸಮುದ್ರ ಮಂಥನದಾಗಿರಬಹುದು, ಮತ್ತು ಒಂದು ರಾಮಾಯಣ, ಒಂದು ಮಹಾಭಾರತ, ಸಾಕಷ್ಟು ಇತಿಹಾಸವನ್ನು ಸಾರ್ತಕ್ಕಂತಹ ಶಿಲೆಗಳು ಕೂಡ ಅಲ್ಲಿ ಕೆತ್ತನೆ ಮಾಡಲಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡೋದ್ನಾಗ ಯಾವ ರೀತಿ ಅಲ್ಲಿ ಸಿರಿ ಸಂಪತ್ತಿದೆ, ಅದೇ ರೀತಿಯಾಗಿ 11ನೇ ಶತಮಾನದ ದೇವರ ದಾಸಿಮಯ್ಯ ಕಾಲಕ್ಕೆ ಮುದ್ನೂರು ಅನ್ನೋದು ಒಂದು ವಾಣಿಜ್ಯ ಕೇಂದ್ರ ಆಗಿತ್ತು. ಇಲ್ಲಿ ಕೂಡ ಉತ್ಖನನ ಮಾಡಿದರೆ ಗುಡಿ ಮತ್ತು ಲಿಂಗಗಳು ಮತ್ತು ತೀರ್ಥಗಳು ಮತ್ತು ಬಾವಿ ದೇವಸ್ಥಾನಗಳು ಮತ್ತು ಇಲ್ಲಿ ಚಿನ್ನ ಬಂಗಾರ ಸಿಗುವ ಸಾಧ್ಯತೆ ಹೆಚ್ಚಾದ ಆದ ಕಾರಣ ಸರ್ಕಾರ ಈಗ ಆಲ್ರೆಡಿ ಜಾಗವನ್ನು ಮಂಜೂರು ಮಾಡಿದೆ. ಅದೇ ರೀತಿ ಇಲ್ಲಿರ್ತಕ್ಕಂಥ 167 ಮನೆಗಳನ್ನು ಅಲ್ಲಿ ಸ್ಥಳಾಂತರಿಸಬೇಕು ಮತ್ತು ಅವರಿಗೆ ಸೂಕ್ತವಾದ ಪರಿಹಾರನ ಕೊಡಬೇಕು. ಮತ್ತು ಇದೀಗ ದೇವರ ದಾಸಿಮಯ್ಯ ಪ್ರಾಧಿಕಾರ ರಚನೆ ಆಗಬೇಕು. ಆದಾಗ ಮಾತ್ರ ಇದು ಎಲ್ಲ ಆಗಕ್ಕೆ ಸಾಧ್ಯ. ಸುಮ್ಮನೆ ಸರ್ಕಾರ ಇವತ್ತು ಈಗ ಅಧಿವೇಶನ ನಡೆದದ. ಅಧಿವೇಶನ ಟೈಮ್ನಲ್ಲಿ ನೀವೆಲ್ಲ ಬಂದು ನಮಗೆ ಇದು ಮಾಡಕತ್ತೀರಿ. ಇದನ್ನು ಸುದ್ದಿ ಆದಷ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮುಟ್ಲಿ. ಆದಷ್ಟು ಬೇಗ ದೇವರ ದಾಸಿಮಯ್ಯ ಪ್ರಾಧಿಕಾರ ರಚನೆ ಆಗಲಿ, ಇಲ್ಲಿ ಮನೆಗಳು ಸ್ಥಳಾಂತರ ಆಗಲಿ, ಉತ್ಖನನಗಳಾಗಿ ದೇವರ ದಾಸಿಮಯ್ಯನ ಹೆಸರುಗಳ ಮುಖಾಂತರ ನಮ್ಮ ಮುದ್ನೂರು ಬೆಳಿಲಿ ಅಂತ ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಇತಿಹಾಸ, ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಅನೇಕ ದೇವಾಲಯಗಳು ಅದು ಕಟ್ಟಿಸಿ ಒಳಗೆ ಈಗ ಅನೇಕ ದೇವಾಲಯಗಳು ಕಟ್ಟಿಸಿದ ಮ್ಯಾಗ ಅದರ ಮೇಲೆ ಈಗ ಒಂದು 300 ವರ್ಷಗಳ ಹಿಂದೆ ಅಲ್ಲಿ ಬಡ ಕುಟುಂಬಗಳಿಗೆ ಮನೆ ಮಾಡಿಕೊಂಡಿದ್ದಾವೆ. ಆ ಮನೆಗಳನ್ನು 160 ಮನೆಗಳನ್ನು ಸ್ಥಳಾಂತರ ಮಾಡಬೇಕಂತ ಆಲ್ರೆಡಿ ಈಗ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರದ ಆದೇಶವನ್ನು ಮಾಡಿದ್ದಾರೆ. ಅದಕ್ಕಾಗಿ 10 ಎಕರೆ ಜಾಗವನ್ನು ಮೀಸಲನ್ನು ಇರಿಸಿದ್ದಾರೆ. ಈ ಒಂದು ದೇವಸ್ಥಾನದ ಮೇಲಿರುವ ಬಡ ಕುಟುಂಬಗಳಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಾಗ ಮಾತ್ರ ಅವರು ವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೆ ಏನೇನು ಕೊಡಬೇಕಾಗಿದೆ ಕೊಟ್ಟು ಆ ಸ್ಥಳಾಂತರ ಮಾಡಿದಾಗ ಇಲ್ಲಿ ಮನೆಗಳು ತೆರವಾದಾಗ ಮಾತ್ರ ದೇವಾಲಯಗಳನ್ನು ಉತ್ಖನನ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಆ ದೇವಾಲಯದಲ್ಲಿ ಸಂಶೋಧಕರು ಮತ್ತು ಇತಿಹಾಸಕಾರರು ಏನು ಹೇಳಿದ್ದಾರೆ ಅಂದ್ರೆ, ಈ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಸ್ವಲ್ಪ ಸಿಕ್ಕಾಗ ಮಾತ್ರ ಅದನ್ನೆಲ್ಲ ಉತ್ಖನನ ಮಾಡಲಿಕ್ಕೆ ಸರ್ಕಾರ ತಯಾರಾಗಿದೆ. ಆದರೆ ಇಲ್ಲಿ ಅದರ 10 ಪಟ್ಟು ಅಪಾರವಾದ ಸಂಪತ್ತು ದೇವಾಲಯಗಳಲ್ಲಿ ಇದೆ. ಅವು ಉತ್ಖನನ ಮಾಡಿದಾಗ ಸಿಗ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದಕ್ಕೆ ಸರ್ಕಾರದವರು ಆ ಉತ್ಖನನ ಮಾಡಿ ದೇವಾಲಯಗಳನ್ನು ತೆಗೆದು ಈ ಯಾದಗಿರಿ ಜಿಲ್ಲೆಯ ಮುದನೂರು ಅತ್ಯಂತ ಒಂದು ವಚನ ಗಂಗೂರತಿಗೆ ಮೂಲ ಆಧಾರವಾಗಿರ್ತಂಥ ವಚನಗಳಿದ್ದು ಆ ಮನೆಗಳನ್ನು ತೆಗೆದಾಗ ಮಾತ್ರ ಇದು ಒಂದು ಪ್ರವಾಸಿ ಕೇಂದ್ರ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಪ್ರಸಿದ್ಧವಾದ ಪ್ರವಾಸಿ ಕೇಂದ್ರ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಸರ್ಕಾರದವರು ಈಗ ನಾವು
ನ್ಯೂಸ್ 18 ಮುಖಾಂತರ ತಮಗೆಲ್ಲ ಸರ್ಕಾರಕ್ಕೆ ಘನ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೀವಿ. ಇದನ್ನು ಈ ಎಲ್ಲ ಉತ್ಖನನ ಮಾಡಿ ನಮ್ಮ ಮುದನೂರನ್ನು ಒಂದು ಪ್ರವಾಸಿ ಕೇಂದ್ರ ಮಾಡಬೇಕು, ಪುಣ್ಯಕ್ಷೇತ್ರ ಮಾಡಬೇಕು, ಇಲ್ಲೆಲ್ಲ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕಂತ ನಾನು ಘನ ಸರ್ಕಾರಕ್ಕೆ ಈ ನ್ಯೂಸ್ 18 ಮುಖಾಂತರ ತಮ್ಮೆಲ್ಲರಿಗೂ ಒಂದು ಮನವಿ ಮಾಡಿಕೊಂಡು ಈ ಮುದ್ದೂರನ್ನು ಪ್ರವಾಸಿ ಕೇಂದ್ರ ಮಾಡುತ್ತೆ ಮನವಿ ಮಾಡ್ತೀವಿ. ಒಟ್ಟಾರೆಯಾಗಿ ಏನು ಲಕ್ಕುಂಡಿಯಲ್ಲಿ ಯಾವ ರೀತಿ ಉತ್ಖನನ ಕಾರ್ಯ ಆರಂಭವಾಗಿದೆಯೋ ಈಗ ಮುದ್ನೂರು ಗ್ರಾಮಸ್ಥರು ಸಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನು ಮುದ್ನೂರು ಗ್ರಾಮದಲ್ಲಿ ಏನು ಉತ್ಖನನ ಕಾರ್ಯ ಆರಂಭ ಮಾಡುತ್ತಾ ಅಂತ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.